ಸ್ಫೋಟಕವನ್ನ ಸಿದ್ಧಪಡಿಸೋದಕ್ಕೆ ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆ ಕ್ರಿಪ್ಟೋ ಕರೆನ್ಸಿಯ ಮೂಲಕ 2.86 ಲಕ್ಷ ಹಣವನ್ನ ಕೊಟ್ಟಿರೋದು. ಐಇಡಿ ಸ್ಫೋಟಕಗಳನ್ನ ಖರೀದಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಹಣ ಬಳಕೆಯಾಗಿದೆ ಕ್ರಿಪ್ಟೋ ಕರೆನ್ಸಿಯ ಮೂಲಕ. ಅಡಗುದಾಣಗಳಿಗೆ ಕ್ರಿಪ್ಟೋ ಕರೆನ್ಸಿ ಬಳಕೆಯಾಗಿರೋದು ಈಗ ದೃಢಪಟ್ಟಿದೆ. ಎನ್ಐಎ ಮತ್ತು ಇಡಿ ತನಿಖೆಯನ್ನ ನಡೆಸಿದೆ. ಈ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಸಂಗತಿಗಳು, ಸ್ಫೋಟಕ ಅಂಶಗಳು ಈಗ ಬಯಲಾಗಿರೋದು. ಈ ಸ್ಫೋಟಕಗಳನ್ನು ಸಿದ್ಧಪಡಿಸೋದು ಕ್ರಿಪ್ಟೋ ಕರೆನ್ಸಿಯ ಮೂಲಕ ಹಣ ಹೊಂದಾಣಿಕೆಯನ್ನ ಮಾಡಿರೋದು. ಅದು ಎಷ್ಟು? 2 ಲಕ್ಷ. ಐಇಡಿ ಸ್ಫೋಟಕಗಳನ್ನು ತಯಾರಿಸೋದಕ್ಕೆ ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆಲ್ಲದಕ್ಕೂ ಕೂಡ ಫಂಡಿಂಗ್ ಆಗಿದೆ. ಈ ಫಂಡಿಂಗ್ ಆಗಿರೋದು ಎಲ್ಲಿಂದ ಅನ್ನುವಂತ ಪ್ರಶ್ನೆ, ಅದು ಕ್ರಿಪ್ಟೋ ಕರೆನ್ಸಿಯ ಮೂಲಕ ಆಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಂದ್ರೆ ಯಾರೋ ಪ್ಲಾನ್ ಮಾಡಿ ಐಸಿಸ್ನಿಂದ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ ನಂತರದಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನುವಂತ ವಿಚಾರ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲವೇ ಹಾಗಾದ್ರೆ ಟಾರ್ಗೆಟ್ ಆಗಿತ್ತ? ಕುಕ್ಕರ್ ಧರ್ಮಸ್ಥಳ ತಲುಪುವ ಮೊದಲೇ ಕುಕ್ಕರ್ ಸ್ಫೋಟ ಆಗಿದೆ. ಮಂಗಳೂರಿನಲ್ಲೇ ಸ್ಫೋಟ ಆಗಿತ್ತು ಈ ಕುಕ್ಕರ್ ಬಾಂಬ್. 90 ನಿಮಿಷಗಳ ಬದಲು ಕೇವಲ 9 ಸೆಕೆಂಡ್ಗಳಲ್ಲೇ ಸ್ಫೋಟ ಆಗಿತ್ತು. ಆಟೋದಲ್ಲಿ ಉಗ್ರ ಶಾರೀಕ್ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಫೋಟ ಆಗಿತ್ತು. ಈ ಕುಕ್ಕರ್ ಅಸಲಿಗೆ ಎಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅಲ್ಲಿ ತಲುಪುವ ಮೊದಲೇ ಬ್ಲಾಸ್ಟ್ ಆಗಿತ್ತು. ಕೇವಲ 9 ಸೆಕೆಂಡ್ಗಳಲ್ಲಿ ಆಟೋ ಹತ್ಕೊಂಡ ನಂತರದಲ್ಲಿ ಇನ್ನೇನು ಆಟೋ ಚಲಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು. ಆ ನಂತರದಲ್ಲಿ ಆಟೋ ಚಾಲಕನಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿತ್ತು. ಆತನಿಂದ ಕೂಡ ಸ್ಟೇಟ್ಮೆಂಟ್ ತಗೊಂಡ್ರು. ಈ ತನಿಖೆಯನ್ನ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಎನ್ಐಎ ಹಾಗೂ ಇಡಿ ಎರಡೂ ಕೂಡ ತನಿಖೆಯನ್ನ ನಡೆಸಿದೆ. ತನಿಖೆ ನಡೆಸಿದ ನಂತರದಲ್ಲಿ ಅಸಲಿ ಟಾರ್ಗೆಟ್ ಯಾವುದು, ಹಾಗಾದ್ರೆ ಎಲ್ಲಿ ಈ ಕುಕ್ಕರ್ ಬ್ಲಾಸ್ಟ್ ಮಾಡಬೇಕು ಅನ್ನುವಂತ ಪ್ಲಾನ್ ಇತ್ತು ಅನ್ನುವಂತ ವಿಚಾರವನ್ನ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಹಿಟ್ ಲಿಸ್ಟ್ ನಲ್ಲಿ ಇದ್ದಿದ್ದು ಧರ್ಮಸ್ಥಳ ಕ್ಷೇತ್ರ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಕದ್ರಿಯಲ್ಲೂ ಕೂಡ ಮಂಜುನಾಥ ದೇವಾಲಯ ಇದೆ. ಅದು ಅಸಲಿಗೆ ಟಾರ್ಗೆಟ್ ಆಗಿತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕರಾವಳಿಯಲ್ಲಿ ಐಸಿಸ್ ರಕ್ಕಸರ ನೆರಳು ಇದೆ ಅನ್ನುವಂಥದ್ದು ಅಂದೇ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಈ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಇದೆಯಲ್ಲ, ಅಂದಿನ ಸರ್ಕಾರ ಎನ್ಐಎಗೆ ವಹಿಸಿತು, ತನಿಖೆಗಳು ನಡೆಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ಅವತ್ತು ಕೂಡ ಕೇಳಿ ಬಂದಿತ್ತು ಐಸಿಸ್ ಫಂಡಿಂಗ್ ಮಾಡಿದೆ ಅನ್ನುವಂಥದ್ದು. ಈಗ ಅದು ಸಾಬೀತಾಗ್ತಾ ಇದೆ. ಎನ್ಐಎ ರಿಪೋರ್ಟ್ ಏನು ಹೇಳ್ತಾ ಇದೆ, ಡೀಟೇಲ್ಸ್ ಏನಿದೆ, ಅಸಲಿ ಟಾರ್ಗೆಟ್ ಯಾವ್ದಾಗಿತ್ತು, ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ ದೇವಾಡಿಗ, ಇದು 2022ರಲ್ಲಿ ಕಂಕನಾಡಿ ಬಳಿ ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಬಹಳಷ್ಟು ಆಕ್ರೋಶಗಳು ಕೇಳಿ ಬಂದಿತ್ತು. ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಪ್ರಮುಖ ಪುಣ್ಯಕ್ಷೇತ್ರಗಳೇ ಟಾರ್ಗೆಟ್ ಆಗಿತ್ತು ಅನ್ನುವಂಥದ್ದು ಆಗ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿತ್ತು ಮತ್ತು ಹಿಂದೂ ಸಂಘಟನೆಗಳು ಅವತ್ತು ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿತ್ತು ಮತ್ತು ಹಿಂದೂ ಸಂಘಟನೆಗಳು ಅವತ್ತು ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಬಳಿಕ ತನಿಖೆ ಆಗಿತ್ತು. ಈಗ ಸದ್ಯ ಎನ್ಐಎ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಈಗಾಗಲೇ ಹೊರಬಿದ್ದಿರುವಂತದ್ದು. ಅಂದ್ರೆ ಈ ಒಂದು ಏನು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಅನೇಕ ಏನು ಪ್ರಮುಖ ಕ್ಷೇತ್ರಗಳೇ ಇದರ ಟಾರ್ಗೆಟ್ ಆಗಿತ್ತು ಅನ್ನುವಂತ ಒಂದಷ್ಟು ಅಂಶಗಳು ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರೋದು, ಇಂಥ ಕ್ಷೇತ್ರಗಳೇ ಅದರ ಹಿಂದೆ ಟಾರ್ಗೆಟ್ ಆಗಿತ್ತು ಅನ್ನುವಂತ ಒಂದಷ್ಟು ಭಯಾನಕ ಸತ್ಯಗಳು ಈಗಾಗಲೇ ಹೊರಬೀಳ್ತಾ ಇರುವಂತದ್ದು ಮತ್ತು ತನಿಖೆಯಿಂದ ಕೂಡ ಗೊತ್ತಾಗ್ತಾ ಇರುವಂತದ್ದು. ಉಗ್ರರು ಇದಕ್ಕೆ ಒಂದು ರೀತಿಯಲ್ಲಿ ಫಂಡಿಂಗ್ ಮಾಡ್ತಾ ಇದ್ರು. ಅದು ಕೂಡ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಇದಕ್ಕೆ ಏನು ಫಂಡಿಂಗ್ ಮಾಡ್ತಾ ಇದ್ರು ಅನ್ನುವಂತ ಒಂದಷ್ಟು ಅಂಶಗಳು ಕೂಡ ಎನ್ಐಎ ತನಿಖೆಯಿಂದ ಹೊರಬೀಳ್ತಾ ಇರುವಂತದ್ದು. ಪ್ರಮುಖವಾಗಿ ಅಂದು ಕೂಡ ಏನು ಒಂದು ಪ್ರಮುಖ ಕ್ಷೇತ್ರದ ಟಾರ್ಗೆಟ್ ಅಂತ ಹೇಳಲಾಗ್ತಿತ್ತು. ಆ ಬಳಿಕ ಎನ್ಐಎ ತನಿಖೆ ಕೂಡ ನಡೆದಿತ್ತು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ತನಿಖೆಯನ್ನ ಕೂಡ ಮಾಡೋದಕ್ಕೆ ರೆಡಿ ಆಯಿತು. ಸ್ಫೋಟಕವನ್ನ ಸಿದ್ಧಪಡಿಸೋದಕ್ಕೆ ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆ ಕ್ರಿಪ್ಟೋ ಕರೆನ್ಸಿಯ ಮೂಲಕ 2.86 ಲಕ್ಷ ಹಣವನ್ನ ಕೊಟ್ಟಿರೋದು. ಐಇಡಿ ಸ್ಫೋಟಕಗಳನ್ನ ಖರೀದಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಹಣ ಬಳಕೆಯಾಗಿದೆ ಕ್ರಿಪ್ಟೋ ಕರೆನ್ಸಿಯ ಮೂಲಕ. ಅಡಗುದಾಣಗಳಿಗೆ ಕ್ರಿಪ್ಟೋ ಕರೆನ್ಸಿ ಬಳಕೆಯಾಗಿರೋದು ಈಗ ದೃಢಪಟ್ಟಿದೆ. ಎನ್ಐಎ ಮತ್ತು ಇಡಿ ತನಿಖೆಯನ್ನ ನಡೆಸಿದೆ. ಈ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಸಂಗತಿಗಳು, ಸ್ಫೋಟಕ ಅಂಶಗಳು ಈಗ ಬಯಲಾಗಿರೋದು. ಈ ಸ್ಫೋಟಕಗಳನ್ನು ಸಿದ್ಧಪಡಿಸೋದು ಕ್ರಿಪ್ಟೋ ಕರೆನ್ಸಿಯ ಮೂಲಕ ಹಣ ಹೊಂದಾಣಿಕೆಯನ್ನ ಮಾಡಿರೋದು.
ಅದು ಎಷ್ಟು? 2 ಲಕ್ಷ. ಐಇಡಿ ಸ್ಫೋಟಕಗಳನ್ನ ತಯಾರಿಸೋದಕ್ಕೆ ಸಾಮಗ್ರಿಯನ್ನ ಖರೀದಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಫಂಡಿಂಗ್ ಆಗಿದೆ. ಈ ಫಂಡಿಂಗ್ ಆಗಿರೋದು ಎಲ್ಲಿಂದ ಅನ್ನುವಂತ ಪ್ರಶ್ನೆ. ಅದು ಕ್ರಿಪ್ಟೋ ಕರೆನ್ಸಿಯ ಮೂಲಕ ಆಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಂದ್ರೆ ಯಾರೋ ಪ್ಲಾನ್ ಮಾಡಿ ಐಸಿಸ್ ನಿಂದ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ ನಂತರದಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನುವಂತ ವಿಚಾರ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲವೇ ಹಾಗಾದ್ರೆ ಟಾರ್ಗೆಟ್ ಆಗಿತ್ತ? ಕುಕ್ಕರ್ ಧರ್ಮಸ್ಥಳ ತಲುಪುವ ಮೊದಲೇ ಕುಕ್ಕರ್ ಸ್ಫೋಟ ಆಗಿದೆ. ಮಂಗಳೂರಿನಲ್ಲೇ ಸ್ಫೋಟ ಆಗಿತ್ತು ಈ ಕುಕ್ಕರ್ ಬಾಂಬ್. 90 ನಿಮಿಷಗಳ ಬದಲು ಕೇವಲ 9 ಸೆಕೆಂಡ್ಗಳಲ್ಲೇ ಸ್ಫೋಟ ಆಗಿದೆ. ಆಟೋದಲ್ಲಿ ಉಗ್ರ ಶಾರಿಕ್ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಫೋಟ ಆಗಿತ್ತು. ಈ ಕುಕ್ಕರ್ ಅಸಲಿಗೆ ಎಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅಲ್ಲಿ ತಲುಪುವ ಮೊದಲೇ ಬ್ಲಾಸ್ಟ್ ಆಗಿತ್ತು. ಕೇವಲ 9 ಸೆಕೆಂಡ್ಗಳಲ್ಲಿ ಆಟೋ ಹತ್ಕೊಂಡ ನಂತರದಲ್ಲಿ ಇನ್ನೇನು ಆಟೋ ಚಲಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು. ಆ ನಂತರದಲ್ಲಿ ಆಟೋ ಚಾಲಕನಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿತ್ತು. ಆತನಿಂದ ಕೂಡ ಸ್ಟೇಟ್ಮೆಂಟ್ ತಗೊಂಡ್ರು. ಈ ತನಿಖೆಯನ್ನ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಎನ್ಐಎ ಹಾಗೂ ಇಡಿ ಎರಡೂ ಕೂಡ ತನಿಖೆಯನ್ನ ನಡೆಸಿದೆ. ತನಿಖೆ ನಡೆಸಿದ ನಂತರದಲ್ಲಿ ಅಸಲಿ ಟಾರ್ಗೆಟ್ ಯಾವುದು, ಹಾಗಾದ್ರೆ ಎಲ್ಲಿ ಈ ಕುಕ್ಕರ್ ಬ್ಲಾಸ್ಟ್ ಮಾಡಬೇಕು ಅನ್ನುವಂತ ಪ್ಲಾನ್ ಇತ್ತು ಅನ್ನುವಂತ ವಿಚಾರವನ್ನ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಹಿಟ್ ಲಿಸ್ಟ್ ನಲ್ಲಿ ಇದ್ದಿದ್ದು ಧರ್ಮಸ್ಥಳ ಕ್ಷೇತ್ರ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಕದ್ರಿಯಲ್ಲೂ ಕೂಡ ಮಂಜುನಾಥ ದೇವಾಲಯ ಇದೆ. ಅದು ಅಸಲಿಗೆ ಟಾರ್ಗೆಟ್ ಆಗಿತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕರಾವಳಿಯಲ್ಲಿ ಐಸಿಸ್ ರಕ್ಕಸರ ನೆರಳು ಇದೆ ಅನ್ನುವಂಥದ್ದು ಅಂದೇ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಈ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಇದೆಯಲ್ಲ, ಅಂದಿನ ಸರ್ಕಾರ ಎನ್ಐಎಗೆ ವಹಿಸಿತು, ತನಿಖೆಗಳು ನಡೆಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ಅವತ್ತು ಕೂಡ ಕೇಳಿ ಬಂದಿತ್ತು ಐಸಿಸ್ ಫಂಡಿಂಗ್ ಮಾಡಿದೆ ಅನ್ನುವಂಥದ್ದು. ಈಗ ಅದು ಸಾಬೀತಾಗ್ತಾ ಇದೆ. ಎನ್ಐಎ ರಿಪೋರ್ಟ್ ಏನು ಹೇಳ್ತಾ ಇದೆ, ಡೀಟೇಲ್ಸ್ ಏನಿದೆ, ಅಸಲಿ ಟಾರ್ಗೆಟ್ ಯಾವ್ದಾಗಿತ್ತು, ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ ದೇವಾಡಿಗ, ಇದು 2022ರಲ್ಲಿ ಕಂಕನಾಡಿ ಬಳಿ ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಬಹಳಷ್ಟು ಆಕ್ರೋಶಗಳು ಕೇಳಿ ಬಂದಿತ್ತು. ಈ ಒಂದು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಪ್ರಮುಖ ಪುಣ್ಯಕ್ಷೇತ್ರಗಳೇ ಟಾರ್ಗೆಟ್ ಆಗಿತ್ತು ಅನ್ನುವಂಥದ್ದು ಆಗ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿತ್ತು ಮತ್ತು ಹಿಂದೂ ಸಂಘಟನೆಗಳು ಅವತ್ತು ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿತ್ತು ಮತ್ತು ಹಿಂದೂ ಸಂಘಟನೆಗಳು ಅವತ್ತು ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಬಳಿಕ ತನಿಖೆ ಆಗಿತ್ತು. ಈಗ ಸದ್ಯ ಎನ್ಐಎ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಈಗಾಗಲೇ ಹೊರಬಿದ್ದಿರುವಂತದ್ದು. ಅಂದ್ರೆ ಈ ಒಂದು ಏನು ಕುಕ್ಕರ್ ಬಾಂಬ್ ಸ್ಫೋಟದ ಹಿಂದೆ ಅನೇಕ ಏನು ಪ್ರಮುಖ ಕ್ಷೇತ್ರಗಳೇ ಇದರ ಟಾರ್ಗೆಟ್ ಆಗಿತ್ತು ಅನ್ನುವಂತ ಒಂದಷ್ಟು ಅಂಶಗಳು ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರೋದು, ಇಂಥ ಕ್ಷೇತ್ರಗಳೇ ಅದರ ಹಿಂದೆ ಟಾರ್ಗೆಟ್ ಆಗಿತ್ತು ಅನ್ನುವಂತ ಒಂದಷ್ಟು ಭಯಾನಕ ಸತ್ಯಗಳು ಈಗಾಗಲೇ ಹೊರಬೀಳ್ತಾ ಇರುವಂತದ್ದು ಮತ್ತು ತನಿಖೆಯಿಂದ ಕೂಡ ಗೊತ್ತಾಗ್ತಾ ಇರುವಂತದ್ದು. ಉಗ್ರರು ಇದಕ್ಕೆ ಒಂದು ರೀತಿಯಲ್ಲಿ ಫಂಡಿಂಗ್ ಮಾಡ್ತಾ ಇದ್ರು. ಅದು ಕೂಡ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಇದಕ್ಕೆ ಏನು ಫಂಡಿಂಗ್ ಮಾಡ್ತಾ ಇದ್ರು ಅನ್ನುವಂತ ಒಂದಷ್ಟು ಅಂಶಗಳು ಕೂಡ ಎನ್ಐಎ ತನಿಖೆಯಿಂದ ಹೊರಬೀಳ್ತಾ ಇರುವಂತದ್ದು. ಪ್ರಮುಖವಾಗಿ ಅಂದು ಕೂಡ ಏನು ಒಂದು ಪ್ರಮುಖ ಕ್ಷೇತ್ರದ ಟಾರ್ಗೆಟ್ ಅಂತ ಹೇಳಲಾಗ್ತಿತ್ತು. ಆ ಬಳಿಕ ಎನ್ಐಎ ತನಿಖೆ ಕೂಡ ನಡೆದಿತ್ತು. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ